ಎರಡನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ. ಇದರಲ್ಲಿ ನನಗೆ ಖುಷಿಯಾಗೋದೇನಪ್ಪ ಅಂತಂದರೆ 2025ರಲ್ಲಿ ಟಾಪ್ 10 ಸಿನಿಮಾಗಳ ಪಟ್ಟಿಯಲ್ಲಿ 2 ಸಿನಿಮಾಗಳು ಸ್ಥಾನವನ್ನು ಪಡೆದಿದೆ. ಆ 2 ಸಿನಿಮಾಗಳನ್ನು ನಿರ್ಮಾಣ ಮಾಡಿರೋದು ಹೊಂಬಾಳೆ ಸಂಸ್ಥೆ. ಇನ್ನು ಟಾಪ್ 1 ಈ ಸ್ಥಾನದಲ್ಲಿ ಯಾವ ಚಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿರ್ತೀರ ಅಂತ ಗೊತ್ತು. ಆದರೆ ಒಂದು ಬೇಜಾರಿನ ವಿಚಾರ ಏನಪ್ಪ ಅಂತಂದ್ರೆ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. 2025ರ ವರ್ಷ ಮುಗಿತಾ ಬಂತು. 2025ರ ವರ್ಷದಲ್ಲಿ ಈ ಚಿತ್ರರಂಗದ ಕಡೆಗೆ ಒಂದಷ್ಟು ಗಮನವನ್ನು ಹರಿಸಿದಾಗ ಸಾಕಷ್ಟು ಸಕ್ಸಸ್ಫುಲ್ ಚಿತ್ರಗಳು ಬಂದಿದೆ. ಒಂದಷ್ಟು ಚಿತ್ರಗಳು ನಿರೀಕ್ಷೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಬಂದರೂ ಅವು ಫೇಲ್ಯೂರ್ ಆಗಿದೆ. ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಬಂದಂತಹ ಒಂದಷ್ಟು ಚಿತ್ರಗಳು ಗೆದ್ದಿದೆ. ಆದರೆ ಎಂಡ್ ಆಫ್ ದ ಡೇ ಸಿನಿಮಾ ಗೆಲ್ತಾ ಸೋಲ್ತಾ ಅನ್ನೋದನ್ನು ಡಿಸೈಡ್ ಮಾಡೋದು ಆ ಸಿನಿಮಾದ ಕಲೆಕ್ಷನ್. ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಕೊಂತು, ಯಾವ ಸಿನಿಮಾದ ಬಜೆಟ್ ಎಷ್ಟು, ಹಾಕಿದ್ದ ಬಜೆಟ್ಗಿಂತ ಎಷ್ಟು ದುಡ್ಡು ಜಾಸ್ತಿ ವಾಪಸ್ ಬಂತು, ಇದೆಲ್ಲದರ ಆಧಾರದ ಮೇಲೆ ಆ ಸಿನಿಮಾ ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ ಅನ್ನೋದನ್ನು ನಾವು ತಿಳ್ಕೊಬೋದು. ಸೊ ಆ ರೀತಿ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ 10 ಕಲೆಕ್ಷನನ್ನು ಮಾಡಿಕೊಂಡಂತಹ 2025ರಲ್ಲಿ ಟಾಪ್ 10 ಕಲೆಕ್ಷನನ್ನು ಮಾಡಿಕೊಂಡಂತಹ ಚಿತ್ರಗಳ ಪಟ್ಟಿ ಇದೀಗ ಹೊರಗಡೆ ಬಂದಿದೆ. ಆಲ್ಮೋಸ್ಟ್ ಇದು ಕಡೆಯ ವಾರ. 2025ರ ಡಿಸೆಂಬರ್ನ ಅಂತ್ಯದಲ್ಲಿದ್ದೀವಿ. ಇನ್ನೇನು 2026 ಹೊಸ ವರ್ಷ ಬರ್ತಾ ಇದೆ. ಕಡೆಯದಾಗಿ ಕನ್ನಡದಲ್ಲಿ 45 ಹಾಗೂ ಮಾರ್ಕ್ 2 ಸಿನಿಮಾಗಳು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವರ್ಷದ ಕೊನೆಯ ಚಿತ್ರಗಳಾಗಿ ಬಿಡುಗಡೆ ಆಗಿದೆ. ಸೊ ವರ್ಷ ಮುಗಿತಾ ಬಂತು. ಇನ್ನು ಕಲೆಕ್ಷನ್ ರಿಪೋರ್ಟ್ ವೈಸ್ ನೋಡುವಾಗ ಇಡೀ ಭಾರತ ಚಿತ್ರರಂಗವನ್ನು ತೆಗೆದುಕೊಂಡಾಗ ಟಾಪ್ 10 ಲಿಸ್ಟ್ನಲ್ಲಿ ಕನ್ನಡದ 2 ಚಿತ್ರಗಳು ಇದೆ ಅನ್ನೋದೇ ನನಗೆ ಈ ವರ್ಷದ ನೆಮ್ಮದಿಯ ಸುದ್ದಿ ಚಿತ್ರರಂಗದ ಸಲುವಾಗಿ ಅಂತ ಹೇಳ್ಬೋದು. ಈಗ ಒನ್ ಬೈ ಒನ್ ನೋಡ್ಕೊತಾ ಹೋಗೋದಾದರೆ ಟಾಪ್ 10 ಕಲೆಕ್ಷನ್ ವಿಚಾರವಾಗಿ ಅಂದರೆ ನಾನು ಆಗಲೇ ಹೇಳಿದೆ, ಒಂದು ಸಿನಿಮಾ ಗೆಲ್ತಾ ಸೋಲ್ತಾ ಅನ್ನೋದು ಡಿಸೈಡ್ ಆಗೋದೆ ಅದರ ಕಲೆಕ್ಷನ್ ರಿಪೋರ್ಟ್ ಮೇಲೆ. ಸೊ ಈ ರೀತಿಯ ಕಲೆಕ್ಷನ್ ರಿಪೋರ್ಟ್ನ ಆಧಾರದ ಮೇಲೆ 10ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಚಿತ್ರ ಯಾವುದಪ್ಪ ಅಂತಂದರೆ ಅಕ್ಷಯ್ ಕುಮಾರ್ ಹಾಗೂ ಅಭಿಷೇಕ್ ಬಚ್ಚನ್, ರಿತೇಶ್ ದೇಶ್ಮುಖ್, ಜಾಕಿ ಶ್ರಾಫ್ ಇವರ ಅಭಿನಯದ ಹೌಸ್ಫುಲ್ 5 ಚಿತ್ರ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಓವರ್ ಆಲ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಿನಿಮಾದ ಮೇಲೆ. ಯಾಕಪ್ಪ ಅಂತಂದರೆ ತುಂಬ ಸ್ಟಾರ್ಸ್ ಇದ್ದಾರೆ ಸಿನಿಮಾದಲ್ಲಿ, ಹಾಗಾಗಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗೋದ್ರಲ್ಲಿ ಹೌಸ್ಫುಲ್ 5 ಫೇಲ್ಯೂರ್ ಆಯಿತು ಅಂತ ಹೇಳ್ಬೋದು. ಆದರೂ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಟಾಪ್ 10 ಚಿತ್ರವಾಗಿ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. 288.67 ಕೋಟಿ ಓವರ್ ಆಲ್ ಕಲೆಕ್ಷನನ್ನು ಮಾಡುವ ಮೂಲಕ 10ನೇ ಪ್ಲೇಸನ್ನು ಪಡೆದುಕೊಂಡಿದೆ. ಇನ್ನು 9ನೇ ಪ್ಲೇಸ್ನಲ್ಲಿ ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿದ್ದಂತಹ ಓಜಿ ಸಿನಿಮಾ ಇದೆ. ಓಜಿ ಸಿನಿಮಾ 2025ರಲ್ಲಿ ಬಂದಂತಹ ಪವನ್ ಕಲ್ಯಾಣ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಒರಿಜಿನಲ್ ಗ್ಯಾಂಗ್ಸ್ಟರ್ ಎನ್ನುವ ಒಂದು ರೀತಿಯಲ್ಲಿ ಬಿಂಬಿಸಲಾಗಿತ್ತು ಆ ಸಿನಿಮಾದ ಒಂದು ಟೈಟಲನ್ನು. ಸೊ ಸಾಕಷ್ಟು ನಿರೀಕ್ಷೆ ಇತ್ತು. ಅವರ ಲುಕ್ಸ್ ಆಗಲಿ, ಸಿನಿಮಾದ ಟ್ರೇಲರ್ ಆಗಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಹುಟ್ಟು ಹಾಕಿತ್ತು. ಆದರೆ ಈ ಸಿನಿಮಾ ಕೂಡ ಆರಂಭದ ದಿನಗಳಲ್ಲಿ ದಾಖಲೆಯ ಮೊತ್ತದ ಕಲೆಕ್ಷನನ್ನು ಮಾಡಿಕೊಂಡಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಈ ಸಿನಿಮಾ ಹತ್ತಿರ ಒಂದು 500-600 ಕೋಟಿಯವರೆಗೂ ಕಲೆಕ್ಷನನ್ನು ಮಾಡ್ಕೋಬೋದು ಅಂತ. ಆದರೆ ಅದು ಕೂಡ ಸುಳ್ಳಾಯಿತು. ಕೊನೆಗೆ ಚಿತ್ರ 293.65 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡುವ ಮೂಲಕ 9ನೇ ಸ್ಥಾನವನ್ನು ಪಡ್ಕೊಳ್ತು. ಇನ್ನು 8ನೇ ಸ್ಥಾನದಲ್ಲಿ ಈ ಚಿತ್ರ ಇಷ್ಟೊಂದು ಕಲೆಕ್ಷನ್ ಅನ್ನ ಮಾಡುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಲೋಕ ಚಾಪ್ಟರ್ 1 ಚಂದ್ರ. ಸೊ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಮಲಯಾಳಂನ ಸ್ಟಾರ್ ನಟ ಆಗಿರುವಂತಹ ದುಲ್ಕರ್ ಸಲ್ಮಾನ್ ಅವರು. ಈ ಚಿತ್ರದ ಬಜೆಟ್ ಬಂದು ಕೇವಲ 30 ಕೋಟಿ. ಯಾವುದೇ ದೊಡ್ಡ ಸ್ಟಾರ್ ಕಾಸ್ಟ್ ಅನ್ನ ಇಲ್ಲದೆ ಈ ಸಿನಿಮಾವನ್ನ ಒಂದು ಇಂಡಿಯನ್ ಸೂಪರ್ ಹೀರೋ ಫಿಲ್ಮ್ ತರ ಬಿಂಬಿಸಲಾಗಿತ್ತು. ಸೊ ಈ ಒಂದು ಪ್ರಯತ್ನಕ್ಕೆ ಭಾರತದ ಚಿತ್ರ ಪ್ರೇಕ್ಷಕರು ಫಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 30 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದಂತಹ ಈ ಚಿತ್ರ 303.67 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ, ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ರಿಲೀಸ್ ಆದಂತಹ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನನ್ನು ಮಾಡಿಕೊಂಡು ಹೆಸರನ್ನು ಮಾಡ್ತು. ಇನ್ನು 7ನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ಸಿನಿಮಾ ಇದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭರ್ಜರಿಯಾಗಿ ರಿಲೀಸ್ ಆಗಿತ್ತು. ಇದೊಂದು ಹೊಸ ಪ್ರಯತ್ನ ಕನ್ನಡದ ಮಟ್ಟಕ್ಕೆ ಅಂತ ಹೇಳ್ಬೋದು. ಇದನ್ನು ಕೆಲವರು ಕನ್ನಡದ ಸಿನಿಮಾ ಅಂತಲೂ ಕರೀತಾರೆ, ಕೆಲವರು ಹಿಂದಿ, ಇಂಗ್ಲೀಷ್ ಏನು ಬೇಕಾದರೂ ಕರೀತಾರೆ. ಆದರೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಹೊಂಬಾಳೆ ಫಿಲಿಮ್ ಬ್ಯಾನರ್ ಇರೋದಿಲ್ಲಿ ಕರ್ನಾಟಕದಲ್ಲಿ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಯಾವುದೇ ಸ್ಟಾರ್ ನಟರು ಆ್ಯಕ್ಟ್ ಮಾಡದೇ ಇರ್ಬೋದು, ಇದ್ರೂ ಸಹ ಹೊಂಬಾಳೆ ಫಿಲಿಮ್ಸ್ ಕರ್ನಾಟಕ
ಕರ್ನಾಟಕದ ಚಿತ್ರ ನಿರ್ಮಾಣ ಸಂಸ್ಥೆ ಆಗಿರೋದ್ರಿಂದ ನಾನು ಇದನ್ನು ಕನ್ನಡದ ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಅದು ಯಾವುದಪ್ಪ ಅಂತಂದರೆ ಮಹಾವತಾರ್ ನರಸಿಂಹ. ಹೌದು, ಈ ಸಿನಿಮಾದ ಟ್ರೇಲರ್ ಬಂದಾಗ ಈ ಆ್ಯನಿಮೇಷನ್ನ ಮುಖಾಂತರ ಒಂದು ಕಥೆಯನ್ನು, ಮಹಾವತಾರ್ ಎನ್ನುವ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದೆ ಹೊಂಬಾಳೆ ಅನ್ನೋದು ಗೊತ್ತಾಗಿತ್ತು. ಅದ್ಭುತವಾಗಿ ಈ ಟ್ರೇಲರ್ ಮೂಡ್ ಬಂದಿತ್ತು. ಆಲ್ಮೋಸ್ಟ್ ಈ ಚಿತ್ರವನ್ನು 40 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹೊಂಬಾಳೆ ಚಿತ್ರ ನಿರ್ಮಾಣ ಮಾಡ್ತು ಅಂತ ಹೇಳಲಾಗುತ್ತೆ. ಈ ರೀತಿ 40 ಕೋಟಿ ರೂಪಾಯಿ ಒಂದು ಸಾಧಾರಣ ಬಜೆಟ್ನಲ್ಲಿ ತಯಾರಾದಂತಹ ಒಂದು ಚಿತ್ರ, ಯಾವುದೇ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಇರುವಂತಹ ಒಂದು ಚಿತ್ರ ಗಳಿಸಿದ್ದು 326.82 ಕೋಟಿ ರೂಪಾಯಿ ದುಡ್ಡನ್ನು. ಇಷ್ಟು ದೊಡ್ಡ ಮೊತ್ತದ ಕಲೆಕ್ಷನ್ ಅನ್ನು ವಿತೌಟ್ ಸ್ಟಾರ್ ಮಾಡಿಕೊಳ್ಳುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಕನ್ನಡದ ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡಿದಂತಹ ಮಹಾವತಾರ್ ನರಸಿಂಹ 2025ರಲ್ಲಿ ಬರೆದಿತ್ತು. ಇನ್ನು ವಾರ್ 2 ಈ ಚಿತ್ರ 6ನೇ ಸ್ಥಾನದಲ್ಲಿದೆ. ಕಲೆಕ್ಷನ್ ರಿಪೋರ್ಟ್ನ ಪ್ರಕಾರ ಹೃತಿಕ್ ರೋಷನ್ ಹಾಗೂ ಜೂನಿಯರ್ NTR ಅವರ ಅಭಿನಯದ ಚಿತ್ರ ಇದಾಗಿತ್ತು. ಈ ಹಿಂದಿನ ವಾರ್ ಚಿತ್ರದಲ್ಲಿ ಟೈಗರ್ ಶ್ರಾಫ್ ಹಾಗೂ ಹೃತಿಕ್ ರೋಷನ್ ನಟನೆ ಮಾಡಿದ್ರು. ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದರ ಸೀಕ್ವೆಲ್ ಇದಾಗಿದ್ದರಿಂದ ಈ ಚಿತ್ರದ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದರಲ್ಲೂ ಹೃತಿಕ್ ರೋಷನ್ ಜೊತೆಗೆ ಮೊದಲ ಬಾರಿಗೆ ಜೂನಿಯರ್ NTR ಹಿಂದಿ ಸಿನಿಮಾ ಒಂದರಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದು ಈ ಸಿನಿಮಾದ ಮೇಲಿದ್ದಂತಹ ಎಕ್ಸ್ಪೆಕ್ಟೇಷನ್ ಇನ್ನೂ ಡಬಲ್ ಆಗಿತ್ತು. ಈ ಚಿತ್ರದ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದ ಕಾರಣಕ್ಕೆ ಆಲ್ಮೋಸ್ಟ್ 1,000 ಕೋಟಿ ಗಡಿಯನ್ನು ದಾಟಬಹುದು ಈ ಚಿತ್ರದ ಕಲೆಕ್ಷನ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ವಾರ್ ಪಾರ್ಟ್ 1 ಮಾಡಿತ್ತಲ್ಲ ಕಲೆಕ್ಷನ್, ಅಷ್ಟು ಕೂಡ ಕಲೆಕ್ಷನ್ ಅನ್ನ ಮಾಡ್ಕೊಳ್ಳದಲ್ಲೇ ಈ ಚಿತ್ರ ನಿರಾಸೆಯನ್ನ ಮೂಡಿಸಿದಂತೂ ಸತ್ಯ. ಆದರೂ ಕೂಡ ಈ ಚಿತ್ರ 364.35 ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ 6ನೇ ಸ್ಥಾನದಲ್ಲಿ 2025ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 5ನೇ ಸ್ಥಾನದಲ್ಲಿ ಕೂಲಿ ಚಿತ್ರ ಇದೆ. ಕೂಲಿ ಚಿತ್ರದ ಮೇಲೂ ಕೂಡ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಚಿತ್ರ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಅದರಲ್ಲೂ ಚಿತ್ರದ ಸ್ಟಾರ್ ಕ್ಯಾಸ್ಟ್ ಅನೌನ್ಸ್ ಆದಾಗ ಯಾವೆಲ್ಲ ರೀತಿಯ ಹಲ್ಚಲ್ ಸೃಷ್ಟಿಯಾಗಿತ್ತು ಅನ್ನೋದು ನಿಮಗೆ ಗೊತ್ತು. ಮೊದಲನೇದಾಗಿ ರಜನಿಕಾಂತ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹೈ ಆಗೇ ಇರುತ್ತೆ ರಜನಿಕಾಂತ್ ಅವರ ಸಿನಿಮಾಗೆ. ಅದರಲ್ಲೂ ರಜನಿಕಾಂತ್ ಅವರ ಜೊತೆಗೆ ತೆಲುಗಿನ ನಟ ನಾಗಾರ್ಜುನ, ಕನ್ನಡದ ನಟ ಉಪೇಂದ್ರ, ಸೊ ಹೀಗೆ, ಆಮೇಲೆ ಅದರ ಜೊತೆಗೆ ಹಿಂದಿಯ ನಟ ಅಮೀರ್ ಖಾನ್, ಇವರೆಲ್ಲರೂ ಕೂಡ ಸೇರಿಕೊಂಡ್ರೆ ಆ ಚಿತ್ರದ ಮೇಲೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಎಷ್ಟಿರಬಹುದು ಅನ್ನೋದನ್ನ ನಾವು ಊಹೆ ಮಾಡ್ಕೋಬಹುದು. ಈ ಚಿತ್ರ ಕೂಡ 1,000 ಕೋಟಿಯ ಗಡಿಯನ್ನ ದಾಟುತ್ತೆ ಎನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಈ ಚಿತ್ರ ಗಳಿಸಿದ್ದು 518 ಕೋಟಿ ರೂಪಾಯಿ ಮಾತ್ರ. 518 ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡುವ ಮೂಲಕ ಕೂಲಿ ಚಿತ್ರ 5ನೇ ಸ್ಥಾನದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಹಿಂದಿಯಲ್ಲಿ ತಯಾರಾದಂತಹ ಸಯಾರ ಚಿತ್ರ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಹೊಸಬರ ತಂಡ. ಈ ಚಿತ್ರ ರಿಲೀಸ್ ಆದಾಗ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ, ಹೊಸಬರ ತಂಡ ಆಗಿದ್ರಿಂದ. ಆದರೂ ಕೂಡ ಕೂಲಿಗಿಂತ ಹೆಚ್ಚಿಗೆ ಕಲೆಕ್ಷನ್ ಮಾಡಿಕೊಳ್ಳುವ ಮೂಲಕ, ಅಂದರೆ 570.33 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಳ್ಳುವ ಮೂಲಕ ಸಯ್ಯಾರ ಚಿತ್ರ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿ ಚಾವಾ ಚಿತ್ರ ಇದೆ. ಕನ್ನಡದ ನಟಿ ಆಗಿರುವಂತಹ ರಶ್ಮಿಕಾ ಮಂದಣ್ಣ ನಾಯಕ ನಟಿಯಾಗಿ ಅಭಿನಯಿಸಿದ್ರು. ಅದರ ಜೊತೆಗೆ ವಿಕಿ ಕೌಶಲ್ ಚಾವಾ ಅಂದರೆ ಶಿವಾಜಿ ಮಹಾರಾಜ್ ಏನಿದ್ದಾರೆ ಅವರ ಮಗನ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು. ಈ ಚಾವಾ ಚಿತ್ರ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಿಡುಗಡೆ ಆದಂತಹ ಚಿತ್ರ. ಆದರೆ ಇಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಸಹ ಚಿತ್ರ 807.91 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ 3ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಇನ್ನು 2ನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ. ಇದರಲ್ಲಿ ನನಗೆ ಖುಷಿಯಾಗೋದೇನಪ್ಪ ಅಂತಂದರೆ 2025ರಲ್ಲಿ ಟಾಪ್ 10 ಸಿನಿಮಾಗಳ ಪಟ್ಟಿಯಲ್ಲಿ 2 ಸಿನಿಮಾಗಳು ಸ್ಥಾನವನ್ನು ಪಡೆದಿದೆ. ಆ 2 ಸಿನಿಮಾಗಳನ್ನು ನಿರ್ಮಾಣ ಮಾಡಿರೋದು ಹೊಂಬಾಳೆ ಸಂಸ್ಥೆ. ಇಂತಹ ಹೊಂಬಾಳೆ ಸಂಸ್ಥೆಯಿಂದ ಬಂದಂತಹ ಮತ್ತೊಂದು ಸಿನಿಮಾ ಯಾವುದಪ್ಪ ಅಂತಂದರೆ ಅದು ಕಾಂತಾರ ಚಾಪ್ಟರ್ 1. ಸೊ ಇಂದಿನ ಕಾಂತಾರ ಯಾವ ರೀತಿ ಸಕ್ಸಸ್ ಆಗಿತ್ತು ಅನ್ನೋದನ್ನು ನಾನು ಮತ್ತೆ ಪದೇ ಹೇಳೋದೇ ಬೇಡ, ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗಿತ್ತು. ಅದಾದ ನಂತರ ಇದರ ಪ್ರೀಕ್ವೆಲ್ ಅಧ್ಯಾಯ 1 ಚಾಪ್ಟರ್ 1 ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಹತ್ತಿರ 100 ಕೋಟಿಗಿಂತ ಹೆಚ್ಚಿನ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿತ್ತು. ಸೊ 100 ಕೋಟಿಗಿಂತ ಹೆಚ್ಚಿನ ಬಜೆಟ್ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ಇಡೀ ವಿಶ್ವದಾದ್ಯಂತ 852 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಟಾಪ್ 1 ಈ ಸ್ಥಾನದಲ್ಲಿ ಯಾವ ಚಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿರ್ತಾರೆ ಅಂತ ಗೊತ್ತು. ಆದರೆ ಒಂದು ಬೇಜಾರಿನ ವಿಚಾರ ಏನಪ್ಪಾ ಅಂತಂದರೆ ಧುರಂಧರ್ ಸಿನಿಮಾ ರಿಲೀಸ್ ಆಗುವ ತನಕ ಕಾಂತಾರ ಚಾಪ್ಟರ್ 1 ಮೊದಲ ಸ್ಥಾನದಲ್ಲೇ ಇತ್ತು ಈ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿಕೊಂಡಂತಹ ಚಿತ್ರಗಳ ಪಟ್ಟಿಯಲ್ಲಿ. ಆದರೆ ಯಾವಾಗ ಧುರಂಧರ್ ಸಿನಿಮಾ ರಿಲೀಸ್ ಆಯಿತು ಆ ಒಂದು ಸ್ಥಾನವನ್ನು ಬಿಟ್ಟುಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯಿತು. ಆರಂಭದ ದಿನಗಳಲ್ಲಿ ಧುರಂಧರ್ ರಿಲೀಸ್ ಆದಾಗ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಹೈಪ್ ಇರಲಿಲ್ಲ. ಆದರೆ ಮಾಧ್ಯಮಗಳು, ಕೆಲವೊಂದಷ್ಟು ಜನ ಯೂಟ್ಯೂಬರ್ಗಳು ರಣವೀರ್ ಸಿಂಗ್ ಏನು ಪಾತ್ರವನ್ನು
ನಿರ್ವಹಣೆ ಮಾಡಿದ್ರು ದುರಂಧರ್ ಸಿನಿಮಾದಲ್ಲಿ, ಆ ಪಾತ್ರದ ನಿಜ ರೂಪದ ದರ್ಶನವನ್ನು ಮಾಡಿಸಿದ ಮೇಲೆ, ಅಂದರೆ ಯಾರ ಪಾತ್ರವನ್ನು ಮಾಡಿದ್ರು ರಿಯಲ್ ಲೈಫಲ್ಲಿ ಆ ಸೋಲ್ಜರ್ ಯಾರು, ಆ ಹೀರೋ ಯಾರು ಅನ್ನೋದನ್ನು ಯೂಟ್ಯೂಬ್ಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸಿದ್ದ ಕಾರಣಕ್ಕೆ ಆ ಒಂದು ಸಿನಿಮಾದ ಮೇಲಿರುವಂತಹ ಎಕ್ಸ್ಪೆಕ್ಟೇಷನ್ ರಿಲೀಸ್ ಆದಮೇಲೆ ಆಡಿಯನ್ಸ್ಗೆ ಜಾಸ್ತಿ ಆಯಿತು. ಇವತ್ತಿಗೂ ಸಹ ಇಡೀ ದೇಶದಾದ್ಯಂತ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ, ಎಲ್ಲ ಲ್ಯಾಂಗ್ವೇಜ್ನ ಸ್ಟೇಟ್ಗಳಲ್ಲೂ ಸಹ ದುರಂಧರ್ ಸಿನಿಮಾ ಅಬ್ಬರವನ್ನು ಮಾಡ್ತಾ ಇದೆ. ಈ ಹಿಂದೆ ಏನು ಆಗಲೇ ನಾನು ಹೇಳಿದೆ 852 ಕೋಟಿ ರೂಪಾಯಿ ಕಾಂತಾರ ಕಲೆಕ್ಷನನ್ನು ಮಾಡ್ಕೊಂಡಿತ್ತು ಅಂತ, ಅದನ್ನು ಓವರ್ಟೇಕ್ ಮಾಡುವ ಮೂಲಕ 1,000 ಕೋಟಿ ಕ್ಲಬ್ಬನ್ನು ಸೇರಿದ ಮೊದಲ ಚಿತ್ರವಾಗಿ 2025ರಲ್ಲಿ ದುರಂಧರ್ ಗುರುತಿಸಿಕೊಂಡಿದೆ. ಜೊತೆಗೆ 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎನ್ನುವ ಒಂದು ಶ್ರೇಯಕ್ಕೆ ದುರಂಧರ್ ಸಿನಿಮಾ ಪಾತ್ರವಾಗಿದೆ ಅಂತ ಹೇಳ್ಬೋದು. ಏನನ್ಸುತ್ತೆ ನಿಮಗೆ? ಓವರಾಲ್ ಈ ವರ್ಷ ರಿಲೀಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಕನ್ನಡದ 2 ಸಿನಿಮಾಗಳು ಟಾಪ್ 10 ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕಾಂತಾರ ಹಾಗೂ ಮಹಾವತಾರ್ ನರಸಿಂಹ 2 ಕನ್ನಡದ ನೆಲದಿಂದ ಹೋದಂತಹ ಸಿನಿಮಾಗಳು ಬೇರೆ ಭಾಷೆಯ ಎಲ್ಲ ಚಿತ್ರಗಳಿಗೂ ಪೈಪೋಟಿಯನ್ನು ಕೊಡುವ ಮೂಲಕ, ಬೇರೆ ಸಾಕಷ್ಟು ಜನ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗಿದ್ರೂ ಕೂಡ ಅವಕ್ಕೂ ಸಹ ಪೈಪೋಟಿಯನ್ನು ಕೊಡುವ ಮೂಲಕ ಟಾಪ್ 10 ಲಿಸ್ಟ್ನಲ್ಲಿ 2 ಕನ್ನಡದ ಚಿತ್ರಗಳು ಸ್ಥಾನವನ್ನು ಪಡ್ಕೊಂಡಿದೆ. ಇದನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.